ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ರುಚಿಕರವಾದ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ರೊಟ್ಟಿಗೆ ಎಲ್ಲ ಚೆನ್ನಾಗಿತ್ತು. ಬಟ್ ಅನ್ನ ಕಲಿಸ್ಕೊಂಡು ತಿಂದರೆ ಅಂತೂ ಇನ್ನೂ ತುಂಬ ಚೆನ್ನಾಗಿತ್ತು, ಅಷ್ಟು ಚೆನ್ನಾಗಿ ಬಂದಿತ್ತು ಇದು ಗ್ರೇವಿ. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಒಂದು ಸತಿ ನೋಡ್ಕೊಳ್ಳೋಣ. ನಾನು ಒಂದು ಬಾಣಲಿಗೆ ಒಂದು 2 ಸ್ಪೂನಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ಜಾಗದಲ್ಲಿ ನೀವು ಬೇಕಾದ್ರೆ ಎಣ್ಣೆ ಕೂಡ ಹಾಕೋಬೋದು. ಇದು ಕಾದ್ಮೇಲೆ ಒಂದು 3 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಕರಿಮೆಣಸು, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು 10 ಲವಂಗ, 2 ಇಂಚು ಚಕ್ಕೆ, ಅರ್ಧ ಸ್ಪೂನು ಸೋಂಪು ಹಾಕ್ಕೊಂಡು ಎಣ್ಣೆಯಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊತೀನಿ. ಆಮೇಲೆ ನಾನು 2 ಹಸಿಮೆಣ್ಸಿನ್ಕಾಯಿ, 4 ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಬಾಡಿದ ಮೇಲೆ ಟೊಮೊಟೊ ಒಂದು 4 ಟೊಮೊಟೊನ ಸಣ್ಣ ಕಟ್ ಮಾಡ್ಕೊಂಡಿರೋಂಥದ್ದನ್ನ ಇದ್ರ ಜೊತೆಗೆ ಹಾಕೋತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇದನ್ನು ಬಾಡಿಸ್ಕೊಳ್ಳೋಣ. ಸೊ ಬಾಡಾಗಿದೆ. ಈ ಟೈಮಲ್ಲಿ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನ ತುರಿ ಹಾಕೋತಾ ಇದ್ದೀನಿ. ನಾವು ಕಮ್ಮಿ ಉರಿಯಲ್ಲೇ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ, ಮಸಾಲೆ ಎಲ್ಲ. ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವಿಡಿಯೋ ನಿಮಗೆ ಬರುತ್ತೆ. ಆಮೇಲೆ ಈ ರೆಸಿಪಿ ಹೇಗೆ ಬಂತು ಅಂತ ಟ್ರೈ ಮಾಡಿ ಹೇಳೋದನ್ನ ಕಮೆಂಟಲ್ಲಿ ಮರಿಬೇಡಿ. ಆಮೇಲೆ ಇದನ್ನು ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಈಗ ನಾವು ಇದಕ್ಕೆ ಒಂದೊಂದೇ ಮಸಾಲೆಗಳು ಹಾಕೊಳ್ಳೋಣ. ನಾನು ಒಂದು 3 ಸ್ಪೂನಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಆಮೇಲೆ ಬಣ್ಣಕ್ಕೆ 3 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ನಾನು ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕೋತೀನಿ. ಇದು ಚೆನ್ನಾಗಿ ಬಿಸಿಯಲ್ಲಿ ತಿರುಗಿಸ್ಕೊಳ್ಳೋಣ. ಆಮೇಲೆ ನಾವು ಇದು ತಣ್ಣಗಾಗೋಕ್ಕೆ ಮಸಾಲೆ ಬಿಟ್ಬಿಟ್ಟು ನಾನಿಲ್ಲಿ 1.5 kg ಬಾಯ್ಲರ್ ಚಿಕನ್ ತೊಗೊಂಡಿದ್ದೀನಿ, ಸ್ಕಿನ್ ಔಟ್ ಮಾಡಿಸಿರೋದು. ಇದಕ್ಕೆ ನಾನು ಒಂದು ಅರ್ಧ ಬಟ್ಲಷ್ಟು ಮೊಸರು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಹಾಕ್ಕೊಂಡು, ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಂದು ಸ್ಪೂನಷ್ಟು ಖಾರ ಪೌಡರು. ನೀವು ಖಾರ ಹೇಗೆ ತಿಂತೀರ ಅಂದ್ಬಿಟ್ಟು ನೋಡಿ ಹಾಕ್ಕೊಳ್ಳಿ. ನಾನು ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಉಪ್ಪು ಖಾರ ರುಚಿಗೆ ನಿಮಗೆ ಹೇಗೆ ಬೇಕೋ ಅದನ್ನ ನೋಡಿ ಹಾಕ್ಕೊಳ್ಳಿ. ಕಮ್ಮಿ ತಿನ್ನೋರು ಖಾರ ಕಮ್ಮಿ ಹಾಕ್ಕೊಳ್ಳಿ, ಜಾಸ್ತಿ ತಿನ್ನೋರು ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 1/2 ಅವರ್ ಬಿಟ್ಬಿಡೋಣ. ಆಮೇಲೆ ಒಂದು ಪಾತ್ರೆಗೆ ಒಂದು 4 ಸ್ಪೂನಷ್ಟು ಎಣ್ಣೆನ ಬಿಸಿಗಿಟ್ಕೊಳ್ಳೋಣ. ಇದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಬಾಡಲಿ. ಈರುಳ್ಳಿ ಬಾಡಾಗಿದೆ. ಈಗ 1.5 ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕೋತಾ ಇದ್ದೀನಿ. ಆಮೇಲೆ ನಾವು ಏನು ಚಿಕನ್ನ ಇಟ್ಟಿದ್ವಲ್ಲ ಅದನ್ನೆಲ್ಲ ಇದಕ್ಕೆ ಹಾಕೊಂಬಿಡೋಣ. ಸಣ್ಣ ಉರಿಯಲ್ಲಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಖಾರ ಕಮ್ಮಿ ಇತ್ತು, ಸ್ವಲ್ಪ ಖಾರ ಪೌಡ್ರ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರ್ಸ್ಕೊಂಡು ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಕ್ಬಿಡೋಣ. ಸೊ ಈಗ ಚೆನ್ನಾಗಿ ಬೆಂದಿದೆ, ಆಲ್ಮೋಸ್ಟ್ ಅರ್ಧದಷ್ಟು ಬೆಂದಿದೆ. ಚೆನ್ನಾಗಿ ಖಾರ ಎಲ್ಲ ಹಿಡ್ದಿದೆ ಮಸಾಲೆ ಎಲ್ಲ. ಈಗ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನ, ಅದನ್ನು ಇದಕ್ಕೆ ಹಾಕೋತಾ ಇದ್ದೀವಿ. ಹಾಕ್ಕೊಂಡು ಆ ಪಾತ್ರೆನ ತೊಳೆದ ನೀರನ್ನು ಕೂಡ ಹಾಕ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಸ್ವಲ್ಪ ಹಾಕ್ಕೊಳ್ಳಿ, ಏಕೆಂದರೆ ನಾವು ಮಾಡ್ತಾ ಇರೋದು ಗ್ರೇವಿ. ಚೆನ್ನಾಗಿ ತಿರುಗಿಸ್ಕೊಂಡು ಮೇಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ, ಮಧ್ಯೆ ಮಧ್ಯೆ ತಿರುಗಿಸ್ತಾ ಇರೋಣ. ಸೊ ಈಗ ಗ್ರೇವಿ ಎಲ್ಲ ಬೆಂದು ಚೆನ್ನಾಗಿ ಕಲರು ಕೂಡ ಬಂದಿದೆ, ಚೆನ್ನಾಗಿ ಚಿಕನ್ ಎಲ್ಲ ಬೆಂದಿದೆ.
ಈಗ ನಾನು ಒಂದು ಸ್ಪೂನಷ್ಟು ಮೇಲೆ ಬೆಣ್ಣೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊತಾ ಇದ್ದೀನಿ. ಸೊ ಬೆಣ್ಣೆ ಚೆನ್ನಾಗಿರುತ್ತೆ ಹಾಕ್ಕೊಳ್ಳೋದ್ರಿಂದ ಇದ್ದರೆ ಹಾಕ್ಕೊಳ್ಳಿ. ಇಲ್ಲ ಅಂದರೆ ಈ ಟೈಮಲ್ಲಿ ಬೆಣ್ಣೆ ಏನು ಹಾಕ್ಕೋಬೇಡಿ. ಮೊದಲು ಬೆಣ್ಣೆ ಜಾಗದಲ್ಲಿ ಎಣ್ಣೆ ನೀವು ಬಳಸ್ಕೋಬೋದು. ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕಲರ್ ಆಗಿ ಗ್ರೇವಿ ಚೆನ್ನಾಗಿ ಬಂದಿದೆ. ಆಮೇಲೆ ಪೀಸಸ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇದನ್ನ ಒಂದು ಸತಿ ಟ್ರೈ ಮಾಡಿ. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ, ಚಪಾತಿ, ರೊಟ್ಟಿಗೆ. ನನಗಂತೂ ಇದು ತುಂಬ ಅನ್ನಕ್ಕೆ ಇಷ್ಟ ಆಗೋಯಿತು. ನಾನು ಚಪಾತಿ ಮಾಡ್ಕೊಂಡಿದ್ದೆ. ಸೊ ಇದನ್ನ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಹೀಗೆ ನನ್ನ ವೀಡಿಯೋಸ್ಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.